ಹಾಯ್ ವಿದ್ಯಾರ್ಥಿಗಳಿಗೆ ನಿಮ್ಗೆಲ್ಲರಿಗೂ ಮತ್ತೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ನಾವು ಬೇಸಿಕ್ ಗಣಿತನ ಅಭ್ಯಾಸ ಮಾಡೋಣ. ವಿದ್ಯಾರ್ಥಿಗಳಿಗೆ ನಮ್ಗೆ ಗಣಿತ ಅರ್ಥ ಆಗ್ತಾ ಇಲ್ಲ ಅಂದ್ರೆ ನಾವೇನ್ ಮಾಡಬೇಕು, ಕೆಲವೊಂದು ಬೇಸಿಕ್ ಸಣ್ಣ ಸಣ್ಣ ವಿಷಯಗಳು ನಮ್ಗೆ ಗೊತ್ತೇ ಇರದೇ ಇರುವುದರಿಂದ ನಮಗೆ ಏನಾಗ್ತಿರಪ್ಪ ಅಂದ್ರೆ ಗಣಿತ ಕಷ್ಟ ಆಗ್ತಿರುತ್ತದೆ. ಹೈಸ್ಕೂಲ್ ಆಗಿರ್ಬೋದು ಮತ್ತೆ ಯಾವುದೇ ಹೈಯರ್ ಕ್ಲಾಸ್ ಆಗಿರ್ಬೋದು, ಕಾಂಪಿಟೇಟಿವ್ ಆಗಿರ್ಬೋದು, ಇದೆಲ್ಲ ನಮ್ಗೆ ಸುಲಭವಾಗಿ ಅರ್ಥ ಆಗ್ಬೇಕು ಅಂದ್ರೆ ನಮಗೆ ಬೇಸಿಕ್ ಗಣಿತ ಮುಖ್ಯವಾಗಿ ಗೊತ್ತಿರಲೇಬೇಕು. ಇದರಲ್ಲಿ ಏನಪ್ಪಾ ಅಂದ್ರೆ ಸಣ್ಣ ಪುಟ್ಟ ಎಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ದಶಮಾಂಶಗಳು, ಭಿನ್ನ ರಾಶಿಗಳ ಸಂಕಲನ, ವ್ಯವಕಲನ, ಗುಣಾಕಾರ, ಇಂಥ ಸಣ್ಣ ಪುಟ್ಟ ವಿಷಯಗಳಿರ್ತವೆ. ಒಂದು ವೇಳೆ ನಾವು ಆ ಎಲ್ಲಗಳನ್ನ ನಾವು ಅರ್ಥ ಮಾಡ್ಕೊಂಡಿದ್ದೆ ಆದ್ರೆ ನಮಗೆ ಗಣಿತ ಅತಿ ಸುಲಭವಾಗಿ ಅರ್ಥ ಆಗುತ್ತದೆ ಮತ್ತು ಎಲ್ಲ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ ಗಳನ್ನ ನಾವು ಈಸಿಯಾಗಿ ಕೂಡ ಏನ್ ಮಾಡಬಹುದು ಅಂದ್ರೆ ಸಾಲ್ವ್ ಮಾಡಬಹುದು ಮತ್ತು ಅವುಗಳ ಎಲ್ಲ ಪೂರ್ಣ ಅಂಕಗಳನ್ನ ನಾವು ಕೂಡ ಪಡ್ಕೋಬಹುದು ಮತ್ತು 100ಕ್ಕೆ 100 ಮಾರ್ಕ್ಸ್ ಅನ್ನ ನಾವು ತಗೋಬಹುದು. ಓಕೆ ವಿದ್ಯಾರ್ಥಿಗಳು, ಆ ಎಲ್ಲ ಸಣ್ಣ ಸಣ್ಣ ಅಂಶಗಳನ್ನು ನಾನು ಕೂಡ ಏನ್ ಮಾಡಿದೀನಪ್ಪ ನಿಮ್ಗೆ ಪ್ರತಿಯೊಂದು ಒಂದೊಂದು ವಿಡಿಯೋಕ್ಕೂ ಕೂಡ ನಾನು ಒಂದೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ನೀವು ಎಲ್ಲಗಳನ್ನ ನೀವು ನೋಡಿದ್ದೇ ಆದ್ರೆ ನಿಮ್ಗೆ ಖಂಡಿತವಾಗಿಯೂ ಗಣಿತ ಸುಲಭವಾಗಲಿದೆ. ಓಕೆ ವಿದ್ಯಾರ್ಥಿಗಳೇ, ಇಂದಿನ ಈ ವಿಡಿಯೋದಲ್ಲಿ ನಾವು ಮೊದಲನೇದಾಗಿ ಸಂಕಲನದಿಂದ ಸ್ಟಾರ್ಟ್ ಮಾಡೋಣ. ಸಂಕಲನ ಬಗ್ಗೆ ತಿಳ್ಕೊಳ್ಳೋಣ. ಓಕೆ ವಿದ್ಯಾರ್ಥಿಗಳು, ಫಸ್ಟ್ ಮೊದಲನೇದಾಗಿ ನಾವು ಒಂದಂಕಿಯ ಸಂಖ್ಯೆಗಳನ್ನ ಕೂಡಿಸೋಣ. 7 + 8 ಎಷ್ಟಾಗುತ್ತದೆ? 6 + 3. ನೋಡಿ, ಇಂಥ ಸಂಖ್ಯೆಗಳು ಬಂದಾಗ ನೀವು ಫಾಸ್ಟ್ ಆಗಿ ಕೂಡ್ಸಾಕ್ ಬರ್ಬೇಕು. ಇದು ಫಾಸ್ಟ್ ಬರ್ತಪ್ಪ ಅಂದ್ರೆ ಈ ಅಂಕಿಗಳು ನೀವು ಕೇಳ್ಬೋದು, ಎಂತ ಚಿಕ್ಕ ಸಂಖ್ಯೆ ಮಾಡ್ತಾ ಇದ್ದೀರಾ ಅಂತ. ನಾವು ಇವುಗಳನ್ನೇ ಫಾಸ್ಟ್ ಆಗಿ ಮಾಡಿದ್ರೆ ಮುಂದಿನ ದೊಡ್ಡ ಅಂಕಿ ಸಂಖ್ಯೆಗಳು ಕೂಡ ಏನಪ್ಪಾ ಅಂದ್ರೆ ಅತಿ ಸುಲಭವಾಗಿ ಕೂಡಿಸಬಹುದು. ನೋಡಿ, 7 + 8 ನಿಮ್ಗೆ ಯಾವುದೇ ಪೆನ್ ಪೇಪರ್ ಇರ್ಲಾದ್ರೆ ನೀವು ಆನ್ಸರ್ ಮಾಡಕ್ ಬರ್ಬೇಕಂತವೆಲ್ಲಗಳನ್ನ. 7 + 8 15, 6 + 3 9, 9 + 0 0. ನೀವು ಯಾವುದೇ ಸಂಖ್ಯೆ ಕೂಡಿಸ್ರಿ ನಿಮ್ಗೆ ಉತ್ತರ ಬರುತ್ತೆ, ಆ ಸಂಖ್ಯೆನೇ ಬರುತ್ತೆ. ಯಾವ ಸಂಖ್ಯೆಯಲ್ಲಿ 0 ಕೂಡಿಸ್ತಿರೋ ಅದೇ ಸಂಖ್ಯೆ ಬರುತ್ತೆ. ಈಗ ನೋಡ್ರಿ, ಇವೇ ಸಂಖ್ಯೆ ನಾವೇನ್ ಮಾಡ್ಬೋದು, ಬೇರೆ ಲೆಕ್ಕ ನೋಡ್ರಿ. 70 + 80, 60 + 30, 90 + 0. ನೋಡ್ರಿ, ಇಲ್ಲಿ ಇದೇ ಮೇಲೆ ಯಾವ ತರ ಇದಾವೆ. ಇದು ಒಂದಂಕಿ ಸಂಖ್ಯೆ, ಇಲ್ಲಿ 2 ಅಂಕಿ ಸಂಖ್ಯೆ. ಆದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ಇರ್ತಕ್ಕಂಥ 0 ಮಾತ್ರ ಹೆಚ್ಚಿಗಿದೆ. ಹಾಗಾಗಿ ಇದನ್ನ ನೀವು ಕೂಡ ಈ ಪೆನ್ ಪೇಪರ್ ಇರ್ಲಾದ್ರೆ ಡೈರೆಕ್ಟ್ ಆಗಿ ನೇರವಾಗಿ ನೀವು ಇದನ್ನ ಬಿಡಿಸಬಹುದು. 70 + 80, 7 + 8 ಎಷ್ಟಾಗುತ್ತಪ್ಪ? 15 ಆಗುತ್ತದೆ. ಅದೊಂದು 0, 150. ಇದೇ ತರ 6 3 9, ಮುಂದಿನ ಒಂದು 0. ಇದು ಕೂಡ ಏನಾಗ್ಬಿಟ್ಟು ಅಂದ್ರೆ ನಿಮ್ಗೆ 90. ಹಾಗಾಗಿ ಒಂದ್ ಅಂಕಿ ಸಂಖ್ಯೆ ನಿಮ್ಗೆ ಬಂದಾಗ ಇಂಥ 2 ಅಂಕಿ ಸಂಖ್ಯೆಗಳನ್ನು ಕೂಡ ಏನಪ್ಪಾ ಅಂದ್ರೆ ನೀವು ನೇರವಾಗಿ ಉತ್ತರ ಹೇಳ್ಬಹುದು. 90 + 0 ಏನಾಗ್ಬಿಟ್ಟು ಅಂದ್ರೆ 90 ಆಗ್ಬಿಡ್ತು. ಓಕೆ ವಿದ್ಯಾರ್ಥಿಗಳು, ಇವಾಗ ನಾವು 2 ಅಂಕಿ ಸಂಖ್ಯೆ ಕೂಡಿಸಿದೀವಿ. ಈಗ ನಾವು 3 ಮತ್ತು 4 ಅಂಕಿ ಸಂಖ್ಯೆಯನ್ನು ಹೆಂಗ್ ಕೂಡಿಸ್ಬೇಕು? ಕೆಲವೊಬ್ರು ವಿದ್ಯಾರ್ಥಿಗಳು ಇದೇ ಕಷ್ಟ ಆಗ್ತಾ ಇದೆ. 5 + 9 ಎಷ್ಟಾಯ್ತಪ್ಪ ಅಂದ್ರ 14 ಆಯ್ತು. 14 ಬಂದಾಗ ಇಲ್ಲೇ ಮುಖ್ಯವಾಗಿ ಬೇಸಿ ಇಲ್ಲಿ 14 ಇಲ್ಲಿ ಕೆಳಗೆ ಎಷ್ಟು ಬರಬೇಕು? 1 ಬರಬೇಕು, 4 ಬರಬೇಕು. ಇದೇ ಕೆಲವು ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್. ನೋಡ್ರಿ, ಯಾವಾಗ್ಲೂ ನಾವು ಬಿಡಿ ಸ್ಥಾನವನ್ನ ಮಾತ್ರ ಇಲ್ಲಿ ಬರಿಬೇಕು. ಅದ್ರ ಜೊತೆಗೆ ಬರ್ತಕ್ಕಂತ 1, 10ರ ಸ್ಥಾನ, 100ರ ಸ್ಥಾನ ಏನೇ ಬಂದ್ರು ಕೂಡ ನಾವು ಅದನ್ನ ಕೈಲ ಅಂತ ಮುಂದೆ ಕನ್ಸಿಡರ್ ಮಾಡ್ಬೇಕು. ಎಷ್ಟು ಅಂದ್ರೆ 10ರ ಸ್ಥಾನ 1 ಬಂದಿದೆ. 3 + 0 3 ಆಯ್ತು. 3 + 1 ಇವಾಗ ಆ ಕೈಲಾವನ್ನ ನಾವೇನ್ ಮಾಡ್ಬೇಕು ಅಂದ್ರ ಕೂಡಿಸ್ಬೇಕು. 4 ಆಯ್ತು. 4 + 6 10 ಆಯ್ತು. ಇವಾಗ ನೀವು ಮುಂದೆ ಸಂಖ್ಯೆಗಳು ಇಲ್ಲದೇ ಇರುವುದರಿಂದ ನೀವು ಆ 10ನ್ನ ನೇರವಾಗಿ ಬರೆದು ಬಿಡಬೇಕು. ಈ ತರ ನಾವು ಸಂಖ್ಯೆಗಳನ್ನ ಕೂಡಿಸಬೇಕು. ಇನ್ನೊಂದು ಎಕ್ಸಾಂಪಲ್ ಬಿಡಿಸೋಣ. ಇದೇ ತರ 9 + 4 ಎಷ್ಟಾಯ್ತು ಅಂದ್ರೆ 13 ಆಯ್ತು. ಇವಾಗ ನೋಡ್ರಿ, 10ರ ಸ್ಥಾನ 1 ಐತಿ, ಹಾಗಾಗಿ 1 ಕೈಲ ಇಟ್ಬಿಡ್ರಿ. 8 + 5 13, 13 + 1 ಕೈಲ ಕೊಡ್ಸ್ಕೋರಿ. 14 ಆಯ್ತು. ಆ 14ರಲ್ಲಿ 4 ಬಿಡಿ ಸ್ಥಾನವನ್ನ ಮಾತ್ರ ಬರಿಬೇಕು. ಅಲ್ಲಿ 14 1 ಏನಪ್ಪಾ ಅಂದ್ರೆ ಕೈಲ. ನೀವು ಇಲ್ಲಿ ಬರೀರಿ, ಇಲ್ಲ ನೀವು ಮೈಂಡ್ ಅಲ್ಲಿ ಇಟ್ಕೊಂಡು ನೆಕ್ಸ್ಟ್ ಸ್ಟೆಪ್ನಾಗ ನೀವು ಕೂಡಿಸಿದ್ರೆ ಸಾಕು. 7 + 9 ಆಯ್ತು. 16, 16 + 1 ಕೈಲ 17 ಆಯ್ತು. ಬಿಡಿ ಸ್ಥಾನ 7 ಇಲ್ಲಿ ಬರಿಬೇಕು, ಮುಂದೆ ಕೈಲ. 4 + 6 ಆಯ್ತು 10, 10 + 1 ಕೈಲ 11. ಈ ತರ ನಾವ್ ಏನ್ ಮಾಡಬಹುದಪ್ಪ ಅಂದ್ರೆ ಅತಿ ಸುಲಭವಾಗಿ 2 ಅಂಕಿ ಸಂಖ್ಯೆಗಳನ್ನು ಕೂಡ ಕೂಡಿಸಬಹುದು. ಇಲ್ಲಿ ಮುಖ್ಯವಾಗಿ ನೀವು ತಿಳ್ಕೊಬೇಕಾಗಿದೆ ಏನಪ್ಪಾ ಅಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ಮಿಸ್ ಮಾಡೋದು ಈ ಕೈಲವನ್ನ, ಕ್ಯಾರಿಯನ್ನ. ಇದನ್ನ ಅವ್ರು ಬಿಟ್ಬಿಡ್ತಾರೆ. ಹೆಂಗ್ ಇಟ್ಕೋಬೇಕು, ಯಾವುದನ್ನ ಬರಿಬೇಕು? ನೀವು ಇಲ್ಲಿ ಬಿಡಿ ಸ್ಥಾನವನ್ನು ಕೆಳಗಡೆ ಬರಿಬೇಕು. 10ರ ಸ್ಥಾನ ಕೈಲ ಬಂದ್ರೆ 100ರ ಸ್ಥಾನದಲ್ಲಿ ಇದ್ರೆ ಅದನ್ನೆಲ್ಲ ಮೇಲೆ ಬರೀರಿ ಅಥವಾ ಎಲ್ಲೋ ಇಟ್ಕೋರಿ. ಆಮೇಲೆ ಕೂಡಿಸಿದ ನಂತರ ಆ ಕೈಲವನ್ನ ಕೂಡಿಸ್ರಿ.
ಓಕೆ ವಿದ್ಯಾರ್ಥಿಗಳೇ, ಇವಾಗ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ 3 ಅಂಕೆಯ ಒಂದು ಸಂಖ್ಯೆಯನ್ನ ಕೂಡಿಸ್ತಾ ಇದ್ದೀವಿ. ಈ ತರ ಸಂಖ್ಯೆಗಳು ಬಂದಾಗ ಹೆಂಗ್ ಮಾಡ್ಬೇಕು? ಕೆಲವೊಬ್ರು ವಿದ್ಯಾರ್ಥಿಗಳು 3 ಸಂಖ್ಯೆಗಳನ್ನು ಕೂಡ್ಸಕ್ ಕಷ್ಟ, ಬರ್ತಾ ಇಲ್ಲ ಅಂದ್ರೆ ಹೆಂಗ್ ಕೂಡಿಸ್ಬೇಕು? ನೀವು ಇದನ್ನ 2 ತರ ಕೂಡಿಸಬಹುದು. ಈಗ ಹೆಂಗ್ ಕೊಟ್ಟಿದ್ದಾರೆ ಇದೇ ತರಾನೇ ನೀವು ಕೂಡಿಸಿ ಬರೀಬಹುದು. ಅದಕ್ಕೆ ನಾವೇನ್ ಕರಿತೀವಿ? ಹಾರಿಜೆಂಟಲ್ ಎಡಿಷನ್ ಅಂತ ಕರಿತೀವಿ. ಇಲ್ಲೇ ಕೂಡಿಸ್ಬಿಡೋದು. ಇಲ್ಲ ಅಂದ್ರೆ ಒಂದ್ರ ಕೆಳಗೆ ಒಂದ್ ಬರ್ಕೊಂಡ್ಬಿಡ್ರಿ. ವರ್ಟಿಕಲ್ ಆಗಿ 5674, ಎರಡನೇ ಸಂಖ್ಯೆ 3210, ಆಮೇಲೆ ಮೂರನೇ ಸಂಖ್ಯೆ 5982. ಇವೆಲ್ಲ ಪ್ಲಸ್ ಮಾಡ್ಬೇಕು. ಹಾಗಾದ್ರೆ ಹೆಂಗ್ ಮಾಡ್ಬೇಕು ಅಂದ್ರೆ 3 ಒಂದ್ ಕೆಳಗೆ ಒಂದ್ ಇಟ್ಕೊಂಡ್ರಿ. ಈಗ 3ರ ಬಿಡಿ ಸ್ಥಾನ, 10ರ ಸ್ಥಾನ, 100ರ ಸ್ಥಾನ, 1000 ಸ್ಥಾನ ಒಂದ್ರ ಕೆಳಗೆ ಒಂದ್ ಇಟ್ಟು ಸರಿಯಾಗಿದೆ ಇಲ್ಲ ನೋಡ್ಕೊರಿ. ಅವ್ನು ಕೂಡಿಸ್ಬಿಡ್ರಿ. 4 + 0 4, 4 + 2 ಆಯ್ತು 6. ಇನ್ನು ಅದೇ ತರ 10ರ ಸ್ಥಾನ 7 + 1 8 ಆಯ್ತು. 8 + 8 16. ನೋಡ್ರಿ 16 ಬಿಡಿ ಸ್ಥಾನವನ್ನ ಮಾತ್ರ ಇಲ್ಲಿ ಬರ್ರಿ. 10ರ ಸ್ಥಾನ ಮುಂದೆ ಕೈಲ. 6 + 2 8, 8 + 9 17 ಆಯ್ತು. 17 + 1 ಕೈಲ 18. ಮತ್ತೇನ್ 18 ಬಂತು? ಈ ಕೈಲವನ್ನ ಮತ್ ಮುಂದ್ ಬಿಟ್ಟು ಬರ್ಬಿಡ್ರಿ. 5 3 8, 8 5 13, 13 + 1 ಕೈಲ 14 ಆಯ್ತು. ಇವಾಗ ಕೊನೆಯ ಸಂಖ್ಯೆ ಇರುವುದರಿಂದ ನಾವು ಕೈಲ ಇಡಬಾರ್ದು, ಎಲ್ಲ ಅದನ್ನ ಬರ್ದ್ ಬಿಡ್ರಿ. ಇದು ನಮ್ ಉತ್ತರ. ಇಲ್ಲ ಅಂದ್ರೆ ನೀವು ಇಲ್ಲೇ ಕೂಡಿಸ್ಬೋದು. ಈ ಮತ್ತೊಮ್ಮೆ ಬರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಒಂದ್ ಸ್ವಲ್ಪ ಕೇರ್ಫುಲ್ ಆಗಿ ಮಾಡ್ರಿ. 2 + 0 + 4, 2 4 ಆಯ್ತು 6 ಬರ್ದು ಬಿಡ್ರಿ. 10ರ ಸ್ಥಾನ 8 + 1 9, 9 + 7 16 ಆಯ್ತು, ಒಂದ್ ಕೈಲ. 100ರ ಸ್ಥಾನ 9 + 2 11, 11 + 6 17 + 1 ಕೈಲ 18. ನೆನಪಿರ್ಲಿ, ಮತ್ತೆ ಒಂದ್ ಕೈಲ ಬಂತು. 1000ರ ಸ್ಥಾನ 5 + 3 8 ಆಯ್ತು. 8 + 5 13, ಒಂದ್ ಕೈಲ 14 ಆಯ್ತು. ನೋಡ್ರಿ ಉತ್ತರ 2 ಕಂಪೇರ್ ಮಾಡ್ರಿ. 14866. ಇಲ್ಲಿ ಕೂಡ 14866. ಓಕೆ ವಿದ್ಯಾರ್ಥಿಗಳೇ, ಇವಾಗ ಮತ್ತೆ 3 ಸಂಖ್ಯೆಗಳಿವೆ. ಅದ್ರ ವ್ಯತ್ಯಾಸ ಏನಪ್ಪಾ ಅಂದ್ರೆ ಇದು 1000 ಸ್ಥಾನದವರೆಗೆ ಇದೆ, ಇದು 100ರ ಸ್ಥಾನದವರೆಗೆ ಇದೆ. ಇದು ಏನಪ್ಪಾ ಅಂದ್ರ 10ರ ಸ್ಥಾನವನ್ನು ಮಾತ್ರ ಹೊಂದಿದೆ ಗರಿಷ್ಠವಾಗಿ. ಹಾಗಾದ್ರೆ ಇಂಥ ಸಂಖ್ಯೆಗಳನ್ನ ನಾವು ಹೆಂಗ್ ಕೂಡಿಸ್ಬೇಕು? ನೀವು ಇಲ್ಲಿ ಕೂಡ ನೇರವಾಗಿ ಇಲ್ಲಿಂದಲೇ ಕೂಡಿಸ್ಬೋದು. ಬಿಡಿ ಸ್ಥಾನ 7 + 3 10, 10 + 4 14. ಬಿಡಿ ಸ್ಥಾನ ಬರ್ರಿ. 10ರ ಸ್ಥಾನ ಕೈಲ. ಇನ್ನು 10ರ ಸ್ಥಾನ 8 + 9 17 ಆಯ್ತು. 17 + ಇಲ್ಲಿ 10ರ ಸ್ಥಾನ 24 ಆಯ್ತು, ಒಂದ್ ಕೈಲ ಇದೆ 25. ಅಂದ್ರ ನಾವು ಬಿಡಿ ಸ್ಥಾನವನ್ನ ಇಲ್ಲಿ ಬರೀಬೇಕು. ಇದು ನಮ್ ಕೈಲ ಆಗ್ಬಿಡ್ತಪ್ಪ. ಮತ್ತೆ ಇನ್ನ 100ರ ಸ್ಥಾನ ಕೂಡಿಸ್ಬೇಕು. 100ರ ಸ್ಥಾನ ಇಲ್ಲ, ಇಲ್ಲಿ 100ರ ಸ್ಥಾನ 5 ಐತಿ. ಇಲ್ಲಿ 0, 5 + 0 5 ಆಯ್ತು, 2 ಕೈಲ 7 ಆಯ್ತು. 100ರ ಸ್ಥಾನ ಕೂಡಿಸಿದೀವಿ. ಇವಾಗ ಇನ್ನ 1000 ಸ್ಥಾನ ಕೂಡಿಸ್ರಿ. ಎಲ್ಲಾ ಸಂಖ್ಯೆಗಳಲ್ಲಿ ಇಲ್ಲಿ 1000 ಸ್ಥಾನ ಇಲ್ಲ, ಇಲ್ಲಿ 1000 ಸ್ಥಾನ ಇಲ್ಲ, ಇಲ್ಲಿ ಮಾತ್ರ 1000 ಸ್ಥಾನ ಇದೆ. ಮತ್ತೆ ಏನು ಕೈಲಾನು ಇಲ್ಲ ಅಂದ್ರೆ ಅದನ್ನೇ ನಾವು ಇಟ್ಕೋಬೇಕು. ನಮ್ದು ಉತ್ತರ ಆಯ್ತು. ಇವು 3ರ ಮೊತ್ತ 3754. ನಿಮ್ಗೆ ಈ ತರ ಕಷ್ಟ ಆಗ್ತಿದ್ರ ನೀವು ಇದನ್ನೇನ್ ಮಾಡ್ರಿ, ಒಂದ್ರ ಕೆಳಗೆ ಒಂದ್ ಇಟ್ಕೊಂಡ್ಬಿಡ್ರಿ. 3074 ಒಂದನೇ ಸಂಖ್ಯೆ ಪ್ಲಸ್ ಎರಡನೇ ಸಂಖ್ಯೆ 593 ಪ್ಲಸ್ ಮೂರನೇ ಸಂಖ್ಯೆ 87. ಇವಾಗ ಎಲ್ಲಿ ಯಾವ ಸ್ಥಾನದ ಕೆಳಗ ಬೇರೆ ಅಂಕಿಯಲ್ಲಿ ಯಾವುದೇ ಅಂಕಿ ಇಲ್ಲೋ ಅಲ್ಲಿ ಬೇಕಂದ್ರೆ ನಿಮ್ಗೆ ಈಸಿ ಆಗ್ಬೇಕಂದ್ರೆ 0 ಬರ್ಕೋರಿ. 0 ಬೆಲೆ ಏನು ಇಲ್ಲ. 0ಯಲ್ಲಿ ಯಾವುದೇ ಸಂಖ್ಯೆ ಕೂಡಿಸ್ರಿ ಒಳ್ಳೆ ಅದೇ ಬರ್ತದೆ. ಹಾಗಾಗಿ ನಾವು 0 ಬರ್ದು ಬಿಡೋಣ. 7 3 10, 10 + 4 14. ನೀವು ಬೇಕಂದ್ರೆ ಮೇಲಿಂದ ಕೂಡಿಸೋದು ಬರೀ ಅಥವಾ ಕೆಳಗಿಂದ ಕೂಡಿಸ್ರಿ, ಉತ್ತರ ಮಾತ್ರ ಅದೇ ಬರುತ್ತೆ 14. ಒಂದ್ ಕೈಲ 7 + 9 16, 16 + 8 24, 24 + 1 ಕೈಲ 25. 5 ಮಾತ್ರ ಇಲ್ಲಿ ಬರೀರಿ, ಆ 2 ಮತ್ತೆ ಮುಂದ್ ಕೈಲ ಕಂಟಿನ್ಯೂ ಮಾಡ್ರಿ. 0 + 5 5 ಆಯ್ತು. 5 + 0 ಮತ್ತೆ 5, 5ರಲ್ಲಿ 2 ಕೂಡಿಸ್ರಿ 7 ಆಯ್ತು. 3 + 0 3, 3 + 0 3. ಇದು ನಮ್ದ ಉತ್ತರ ಆಗ್ಬಿಡುತ್ತೆ ನೋಡ್ರಿ.
ಎರಡು ಒಂದೇ ಉತ್ತರ ಬಂದ್ಬಿಡ್ತು. ಈ ತರ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರ ಸಂಖ್ಯೆಗಳನ್ನು ಕೂಡಿಸ್ಬೇಕು. ಇಲ್ಲಿ ಮುಖ್ಯವಾಗಿ ನೀವು ಕೈಲಾ ಬರೆಯುವುದನ್ನ ಮರಿಬಾರ್ದು ಮತ್ತು ಅದನ್ನು ಬರೆದ ನಂತರ ಮುಂದಿನ ಸಂಖ್ಯೆಗಳನ್ನು ಕೂಡಿಸಿದ ನಂತರ ಅದರಲ್ಲಿ ಅದನ್ನ ಕೂಡಿಸ್ಕೋಬೇಕು. ಆಗ ಮಾತ್ರ ನಿಮ್ದು ಏನಾಗಪ್ಪ ಅಂದ್ರ ಸಂಕಲನ ಕರೆಕ್ಟ್ ಆಗುತ್ತೆ, ಇಲ್ಲ ಅಂದ್ರೆ ತಪ್ಪಾಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಇನ್ನು ಮುಂದಿನ ವಿಡಿಯೋದಲ್ಲಿ ನಾವೇನ್ ಮಾಡೋಣಪ್ಪ ಅಂದ್ರ ಮತ್ತೊಂದು ಬೇಸಿಕ್ ಅಂಶವನ್ನ ನಾವು ಕಲಿಯೋಣ. ಅಲ್ಲಿ ವ್ಯವಕಲನ, ಗುಣಾಕಾರ, ಭಾಗಾಕಾರ ಆಗಿರಬಹುದು, ಮತ್ತೆ ಭಿನ್ನ ರಾಶಿಗಳ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ ಆಗಿರಬಹುದು, ದಶಮಾಂಶಗಳ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ ಆಗಿರಬಹುದು. ಅದನ್ನ ಮುಂದಿನ ವಿಡಿಯೋಗಳಲ್ಲಿ ಕಲಿಯೋಣ. ಮುಂದಿನ ಆ ಎಲ್ಲ ವಿಡಿಯೋಗಳನ್ನು ನೀವು ನೋಡಲು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೂಡ ಮಾಡಿ.